ಯಾಕೆಲ್ಲರೂ ಸೈಲೆಂಟ್ ಆಗಿದ್ದೀರಾ? ಯಾಕೇನು ಮಾತಾಡ್ತಾ ಇಲ್ಲ? ನಿಮ್ಮೆಲ್ರಿಗೂ ಬೇಜಾರಾಗಿದೆ ಅಂತ ಗೊತ್ತು, ಆದರೆ ಮನ್ಸ್ ಬಿಚ್ಚಿ ಮಾತಾಡಿದ್ರೆ ಅಲ್ವಾ ನೋವು ಕಮ್ಮಿ ಆಗೋದು. ಅಪ್ಪಯ್ಯ, ಅಜ್ಜಿ, ಚಿಕ್ಕಮ್ಮ, ನಮಗೆ ಗೊತ್ತು ಅನೇಕ ಜೈಲ್ಗೆ ಹೋಗಿರೋದ್ರಿಂದ ನಿಮ್ಮೆಲ್ರಿಗೂ ಸ್ಯಾನೆ ನೋವಾಗೈತೆ ಅಂತ. ಆದ್ರೆ ನೀವು ಈ ರೀತಿ ಇರೋದ್ರಿಂದ ನಿಮ್ಮ ಆರೋಗ್ಯನೂ ಹಾಳಾಯ್ತೈತೆ. ನೀವೆಲ್ಲರೂ ಹೆಂಗಿದ್ರೆ ನಾವೆಲ್ಲ ಖುಷಿಯಾಗಿರಕಾಯ್ತೈತ ಯೋಳಿ? ಹೌದು, ನಡೆದಿರೋದನ್ನ ಮರೆತು ಪ್ಲೀಸ್ ಎಲ್ಲರೂ ರಿಲ್ಯಾಕ್ಸ್ ಆಗಿರಿ. ಚಂದ್ರು, ನೀವು ನಿಮ್ಮಲ್ಲೇ ಇದ್ರೆ ಮತ್ತೆ ಹಳೆ ನೆನಪುಗಳೆಲ್ಲ ಕಾಡುತ್ತೆ, ತುಂಬಾ ಕೊರಿಯುತ್ತೆ. ಅದ್ರ ಬದಲು ಇಲ್ಲಿ ಬಂದ್ರೆ ಸ್ವಲ್ಪ ಅದನ್ನೆಲ್ಲ ಮರೆತು ರಿಲ್ಯಾಕ್ಸ್ ಆಗ್ತೀರಾ ಅಂತ ಬರೋಕ್ಕೆ ಹೇಳಿದ್ದು. ಇಲ್ಲೂ ಹೀಗೆ ಇದ್ರೆ ಹೇಗೆ? ಇದರಿಂದ ನಮಗೂ ನೋವಾಗಿದೆ, ಆದರೆ ನಿಮಗೆ ಇನ್ನೂ ಹರ್ಟ್ ಆಗಿರುತ್ತೆ ಅಂತ ನಂಗೆ ಗೊತ್ತು. ನಿಮ್ಮ ಪರಿಸ್ಥಿತಿ ಬೇರೆ. ಆದರೆ ಇದರಿಂದ ಮುಂದೆ ಹೋಗಬೇಕು ಅಂದರೆ ನಾವೆಲ್ಲರೂ ನಗ್ನಗ್ತಾ ಜೊತೆಲಿ ಹೋಗಬೇಕು. ಅಜ್ಜಿ, ನೀವು ದೊಡ್ಡವರಾಗಿ ಅಪ್ಪ ಹೆಂಗೆ ಚಿಕ್ಕಮ್ಮಂಗೆ ಧೈರ್ಯ ಹೇಳ್ಬೇಕು. ಅದನ್ನ ಬಿಟ್ಟು ನೀವೇ ಹಿಂಗೆ ನೊಂದ್ಕೊಂಡಿದ್ರೆ ಹೆಂಗೆ ಹೇಳಿ? ಈ ಘಟನೆ ಎಲ್ಲ ಮರೆಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯತ್ತಮ್ಮ. ಆಮೇಲೆಲ್ಲ ತಾನಾಗೆ ಸರಿ ಹೋಗುತ್ತೆ ಬಿಡು. ಆದರೂ ಇದೆಲ್ಲ ನಡೆಯೋದಕ್ಕೆ ನಾನೇ ಕಾರಣ ಅಂತ ನಂಗೆ ತುಂಬ ಗಿಲ್ಟ್ ಫೀಲ್ ಆಗ್ತಾ ಇದೆ. ಅದಕ್ಕೆ ಇನ್ನು ಮುಂದೆ ಯಾವ ಜವಾಬ್ದಾರಿನ ತಗೋಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ. ನಿನಗೆ ಕೊಟ್ಟಿರೋ ಜವಾಬ್ದಾರಿ ಜೊತೆಗೆ ಕಂಪ್ಲೀಟ್ ಅಥಾರಿಟಿನ ಪರ್ಮನೆಂಟ್ ಆಗಿ ನಿನಗೆ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಒಳ್ಳೆ ನಿರ್ಧಾರ ಅಮ್ಮ. ನಾನು ಇದನ್ನೆಲ್ಲ ನೋಡ್ಕೊಳ್ಳೋಂಥ ಮನಸ್ಥಿತಿಲಿ ಇಲ್ಲ. ಇದನ್ನೆಲ್ಲ ಕಮ್ಮಿ ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ರಮೇಶ್? ಒಳ್ಳೆ ನಿರ್ಧಾರನೇ. ನಿಮ್ಮ ಮೊಮ್ಮಗಳು ಎಲ್ಲವನ್ನೂ ಚೆನ್ನಾಗಿ ನಿಭಾಯಿಸ್ತಾರೆ, ಆ ನಂಬಿಕೆ ನಮ್ಗಂತೂ ಇದೆ. ತಾರಾ, ನಿಮ್ಗೇನು ಅನ್ಸತ್ತೆ? ನನಗೂ ನಿಮ್ಮ ಡಿಸಿಷನ್ ಸರಿಯಾಗಿದೆ ಅಂತ ಅನಿಸ್ತಾ ಇದೆ. ಕಮಲಿಗೆ ಎಲ್ಲ ನಿಭಾಯಿಸೋ ಕೆಪಾಸಿಟಿ ಇದೆ. ನಿಮ್ಮ ನಂಬಿಕೆನ ಅವಳು ಖಂಡಿತ ಉಳಿಸ್ಕೋತಾಳೆ. ಕಮಲಿ, ನೀನ್ ಯಾಕಮ್ಮ ಸಪ್ಪಗಿದ್ಯಾ? ನಿನಗೀಗ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ. ನೀನಿನ್ನೂ ತುಂಬಾ ಸ್ಟ್ರಾಂಗ್ ಆಗಿ ಆಕ್ಟಿವ್ ಆಗಿರ್ಬೇಕು, ಅರ್ಥ ಆಯ್ತಾ? ಇಲ್ಲ ಅಜ್ಜಿ, ನಾನಿಂಗ್ ಮಾತಾಡ್ತೀನಿ ಅಂತ ತೆಪ್ಪು ತಿಳ್ಕೋಬೇಡಿ. ನನ್ಗೆ ಯಾಕೋ ನೀವು ತಗೊಂಡಿರೋ ನಿರ್ಧಾರ ತೆಪ್ಪು ಅನ್ನಿಸ್ತೈತೆ. ನನ್ಕಂತ ಏನ್ ಅನ್ಯಾಯ ಮಾಡಿದ್ಲು ಆ ಕಮಲಿ, ನನ್ ಕಣ್ಣನ್ನ ಕೊಂದ್ಬಿಟ್ಲಲ್ಲ. ಎಸ್ ಡೀಲ್ ರಾಣಿ, ಆ ಕಮಲಿ ನೋಡಕ್ ಮಾತ್ರ ಗುಲಾಬಿ ಹೂ ತರ ತುಂಬಾ ಸಾಫ್ಟ್, ಬಟ್ ಅವಳ ಕ್ಯಾರೆಕ್ಟರ್ ಆ ಗಿಡದಲ್ಲಿರೋ ಮುಳ್ಳಿನ ತರ. ನೋಡಿ, ನನ್ನ ಲೈಫನ್ನೇ ಸ್ಪಾಯ್ಲ್ ಮಾಡ್ಬಿಟ್ಲು, ನನ್ನನ್ನ ಈ ಜೈಲಿಗೆ ಕಳಿಸ್ಬಿಟ್ಲು. ಆ ಮಹಾಜನ್ ಕುಟುಂಬದವರೇ ಹಾಗೆ. ಇದೆಲ್ಲ ಅವ್ರ ರಕ್ತದಲ್ಲೇ ಬಂದ್ಬಿಟ್ಟಿದೆ. ಆದ್ರೆ ನನ್ ಕಂದ ಆಗಲ್ಲ, ನನ್ ಕಂದ ಅವ್ರ ತರ ಇರ್ಲಿಲ್ಲ. ಡೀಲ್ ರಾಣಿ, ನಿನ್ಗೆ ಮಹಾಜನ್ ಫ್ಯಾಮಿಲಿ ಮೇಲೆ ಯಾಕೆ ಅಷ್ಟೊಂದು ದ್ವೇಷ?
ಕೆಲವು ವರ್ಷಗಳ ಹಿಂದೆ ನಾನು ನನ್ನ ಗಂಡ ಅನ್ಪೂರ್ಣನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ಆ ಸಮಯದಲ್ಲಿ ಅವ್ರ ಮನೆಯಲ್ಲಿ ಒಂದು ಒಡವೆ ಕಳೆದೋಯ್ತು. ಅದನ್ನು ಯಾರು ತಗೊಂಡ್ರು, ಏನಾಯ್ತು ಅಂತ ಒಂದು ಪರಿಶೀಲನೆ ಮಾಡಿದೆ. ನನ್ನ ಗಂಡನೇ ಕದ್ದಿದ್ದು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರು. ಅವನ್ನ ಜೈಲ್ಗೆ ಹಾಕಿಸ್ಬಿಟ್ರು. ನಾನು ಅನ್ಪೂರ್ಣನ್ನ ತುಂಬ ಬೇಡ್ಕೊಂಡೆ, ನನ್ನ ಗಂಡ ಕಳ್ಳ ಅಲ್ಲ, ಅವನ್ನ ಜೈಲ್ಗೆ ಹಾಕಿಸ್ಬಿಡಿ, ಅವನ್ನ ಬಿಟ್ಬಿಡಿ, ನಾವೆಲ್ಲರೂ ದೂರ ಹೋಗಿ ಬದುಕೊಳ್ತೀವಿ ಅಂತ. ಆದರೆ ಅವ್ರ ಮನಸ್ಸು ಕರಗಲಿಲ್ಲ. ಕೊನೆಗೂ ನನ್ನ ಗಂಡನ್ನ ಜೈಲ್ಗೆ ಹಾಕಿಸ್ಬಿಟ್ರು. ನನ್ನ ಗಂಡ ಕೊರ್ಗಿ ಕೊರ್ಗಿ ಜೈಲಲ್ಲೇ ಸತ್ತೋದ್ರು. ಕೊನೆಗೊಂದು ದಿನ ಆ ಒಡವೆ ಸಿಕ್ತು. ಆಗ ನಾವು ತಪ್ಪು ಮಾಡಿಬಿಟ್ವಿ ಅಂತ ಅವ್ರು ಪಶ್ಚಾತ್ತಾಪ ಪಟ್ಟರು. ಅವರು ದುಡ್ಡು ಕೊಟ್ಬಿಟ್ಟು ನಮ್ಮಿಂದ ತಪ್ಪಾಗಿತ್ತೆ ಅಂತ ಹೇಳಿಬಿಟ್ರೆ ಸತ್ತೋದ ನನ್ನ ಗಂಡ ಮತ್ತೆ ವಾಪಸ್ ಬರ್ತಾರ ಹೇಳು? ನನ್ನ ಮನ್ಸಿಗೆ ತುಂಬ ನೋವಾಗೋಯ್ತು. ನಾನು ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಒಂದು ದಿನ ನನಗೆ ಗೌರಿ ಸಿಕ್ಕಿದ್ಲು. ನನ್ನ ವಿಷಯ ಗೊತ್ತಾಯ್ತು. ಗೌರಿ ಮಹಾಜನ್ ಸೊಸೆ ಅಂತ. ಆಗ ಅವಳು ತುಂಬ ಗರ್ಭಿಣಿ. ಅವಳು 2 ಹೆಣ್ಣು ಮಕ್ಕಳಿಗೆ, ಅವಳಿ ಜವಳಿ ಮಕ್ಕಳಿಗೆ ಜನ್ಮ ಕೊಟ್ಲು. ನಾನು ಅದರಲ್ಲಿ ಒಂದು ಮಗುನ ಕದ್ಬಿಟ್ಟೆ. ಆ ಮಹಾಜನ್ ಅವ್ರ ಮನೆ ಮೇಲೆ ನಾನು ಸೇಡ್ ತೀರ್ಸ್ಕೋಬೇಕು ಅಂತಾನೆ ಕದ್ದಿದ್ದು. ಆ ಮಗುನ ಸಾಯಿಸ್ಬಿಡ್ಬೇಕು ಅಂತಿದ್ದೆ. ಆದರೆ ನನಗೆ ಮಕ್ಕಳಿರ್ಲಿಲ್ಲ. ನನ್ನ ಗಂಡನೂ ನನ್ನ ಬಿಟ್ಟು ಹೊರಟೋದ್ರು. ಆ ಮಗು ನನ್ನ ಮೇಲೆ ತೋರಿಸಿದ್ದ ಪ್ರೀತಿ ನನ್ನ ಕುರುಡಿಯಾಗಿ ಮಾಡಿಬಿಡ್ತು. ಹೋಗ್ತಾ ಹೋಗ್ತಾ ಅವಳ ಮೇಲೆ ನನ್ನ ಪ್ರಾಣನೇ ಇಟ್ಕೊಂಡ್ಬಿಟ್ಟೆ. ಇನ್ನೊಂದು ವಿಷಯ ಏನು ಗೊತ್ತಾ, ನನಗೆ ಬೇರೆ ಕೆಲಸ ಸಿಗ್ಲಿಲ್ಲ. ಹೊಟ್ಟೆ ಪಾಡ್ಗೋಸ್ಕರ ಕದಿಯಕ್ಕೆ ಶುರು ಮಾಡಿದೆ. ಆಗ ಈ ಮಗನು ನನ್ನ ಚಾಳಿನೇ ಹಿಡಿದ್ಬಿಡ್ತು. ನಾನಾಗ್ಲಿ ನನ್ನ ಗಂಡ ಆಗ್ಲಿ ಕಳ್ಳರಲ್ಲ. ಆದ್ರೆ ಆ ಮನೆಯವರು ನಮಗೆ ಕಳ್ಳರ ಪಟ್ಟ ಕಟ್ಬಿಟ್ರು. ನಾವು ಕಳ್ತನ ಮಾಡೋದು ಬೇರೆಯವ್ರ ಮೇಲೆ ಹಾಗೆ ತೀರ್ಸ್ಕೊಳಕ್ಕಲ್ಲ, ನಮ್ಮ ಹೊಟ್ಟೆ ಪಾಡಿಗೆ, ನಮ್ಮ ಹೊಟ್ಟೆ ತುಂಬಿಸ್ಕೊಳಕ್ಕೆ. ಕೊನೆಗೂ ನನ್ನ ಮೊಮ್ಮಕ್ಕಳು ಆ ಮಹಾಜನ್ ಕುಟುಂಬಕ್ಕೆ ಸೇರಿದ್ಲು. ನನ್ನ ಮೊಮ್ಮಗಳು ನನ್ನಿಂದ ದೂರ ಆಗ್ತಿದ್ದಾಳೆ ಅಂತ ನನಗೆ ಸಂಕಟ ಆಗ್ತಿತ್ತು. ಆದರೆ ನಾವು ತುಂಬ ಬಡವರು, ಬಡತನದಲ್ಲೇ ಇದ್ವಿ. ಅದರಲ್ಲೂ ನನ್ನ ಮೊಮ್ಮಗಳನ್ನ ಚೆನ್ನಾಗೇ ನೋಡ್ಕೊತಾ ಇದ್ದೆ. ನನಗೆ ನನ್ನ ಮೊಮ್ಮಗಳು ಚೆನ್ನಾಗಿರ್ಬೇಕು, ಸುಖವಾಗಿರ್ಬೇಕಲ್ವಾ, ಹೋಗ್ಲಿ ಅಂದ್ಕೊಂಡೆ. ಆದರೆ ಎಲ್ಲೋ ಒಂದು ಕಡೆ ನನಗೆ ಭಯ ಆಗ್ತಾಯಿತ್ತು. ಏನಾದರೂ ಹೆಚ್ಚು ಕಡಿಮೆ ಆಗುತ್ತೇನೋ ಅಂತ. ಆದರೆ ಅದು ನಿಜ ಆಗೋಯ್ತು. ನನ್ನ ಮೊಮ್ಮಗಳು ನನ್ನ ಬಿಟ್ಟು ಹೊರಟೋದ್ಲು. ಇವಳು ಫ್ಲಾಶ್ ಬ್ಯಾಕ್ ಕತೆ ಕಟ್ಕೊಂಡು ನಾನೇನ್ ಮಾಡ್ಲಿ? ಇವಳು ನನ್ನ ಮೇಲೆ ತೋರಿಸಿದ ಕೋಪನ ಕಮಲಿ ಮೇಲೆ ತೋರಿಸಿದ್ರೆ ನಾನಿಷ್ಟು ದೊಡ್ಡ ಕತೆ ಕಟ್ಟಿದ್ದು ಸಾರ್ಥಕ ಆಗುತ್ತೆ. ನಮಗೆಲ್ಲ ನೀನೇ ದಿಕ್ಕು. ಅಮ್ಮಂಗೆ ವಯಸ್ಸಾಯಿತು, ಜವಾಬ್ದಾರಿ ತಗೊಳ್ಳೋ ಮನಸ್ಥಿತಿಲಿ ನಾನಿಲ್ಲ. ಉರ್ಮಿಳನೂ ಅದೇ ರೀತಿ. ಈಗ ಜವಾಬ್ದಾರಿ ತಗೊಬೇಕಾಗಿರೋದು ನೀನೊಬ್ಳೆ. ಅದನ್ನ ಬೇಡ ಅಂತ ಇದೆಯಲ್ಲಮ್ಮ. ಆಗಲ್ಲ ಅಂತ ಹೇಳ್ಬೇಡ ಕಮಲಿ. ನನಗೆ ಗೊತ್ತು ನಿನಗೆ ಮುಜುಗರ ಆಗ್ತಾ ಇದೆ ಅಂತ. ಆದರೂ ಮುಂದೆ ನೀನೇ ಈ ಮನೆಗೆ ಯಜಮಾನಿ ಆಗೋಳ್ತಾನೆ.
ನನಗೆ ಬರ್ತಿರೋ ಕೋಪಕ್ಕೆ ಅವ್ರ ಮನೆಯನ್ನೆಲ್ಲ ಕೊಂದು ಬಿಡಬೇಕು ಅನ್ಸುತ್ತೆ. ಆ ಕಮಲಿನ ಕೊಚ್ಚಿ ಕೊಚ್ಚಿ ಸಾಯಿಸ್ಬೇಕು ಅನ್ಸ್ತಿದೆ. ಎಸ್, ನನಗೂ ಹಾಗೆ ಅನಿಸಿದೆ. ಅವಳು ನನಗೂ ತುಂಬ ಅನ್ಯಾಯ ಮಾಡಿದ್ದಾಳೆ. ಬಟ್ ನಾನು ಏನು ಮಾಡಲಿ? ನನಗೆ ಲೈಫ್ ಇಂಪ್ರಿಸನ್ಮೆಂಟ್ ಶಿಕ್ಷೆ ಆಗಿದೆ. ಇಲ್ಲಿಂದ ನಾನು ಯಾವತ್ತೂ ಆಚೆ ಹೋಗೋಕ್ಕಾಗಲ್ಲ. ನಾನು ಹೋದ್ರೂ ನಾನು ಏನು ಮಾಡೋಕ್ಕಾಗಲ್ಲ. ಆದರೂ ನನಗೆ ಆ ಕಮಲಿ, ಋಷಿ, ಅವ್ರ ಮನೆಯವರು ಎಲ್ಲರ ಮೇಲೂ ಸೇಟ್ ತೀರ್ಸ್ಕೋಬೇಕು ಅಂತ ಅನಿಸ್ತಿದೆ. ನನ್ನ ಜೀವನದಲ್ಲಿ ನನಗೆ ಭರವಸೆ ಅಂತ ಇಟ್ಟಿತ್ತು ನನ್ನ ಮೊಮ್ಮಗಳು ಅಂಬಿ. ಅವಳನ್ನ ತುಂಬ ಮುದ್ದಾಗಿ ಸಾಕಿದ್ದೆ. ಅವಳು ಹೊರಗಡೆ ನೋಡೋಕ್ಕೆ ತುಂಬ ಹೊರಟು, ಆದರೆ ಮನಸ್ಸು ಹೂವಿನ ಥರ. ಆ ಹೂವನ್ನ ಕೆಳಗಡೆ ಹಾಕಿ ನಸ್ಕಾಕ್ಬಿಟ್ರಲ್ಲ ಅವರು. ಅವ್ರಿಗೆ ಒಳ್ಳೇದಾಗತ್ತಾ ಹೇಳು? ಆ ಮಹಾಜನ್ ಕುಟುಂಬದವರು ಆವತ್ತಿಂದನೂ ನನ್ಗೆ ಅನ್ಯಾಯ ಮಾಡ್ತಾನೆ ಬಂದರು. ನನ್ನ ಗಂಡನಿಗೆ ಕಳ್ಳನ ಪಟ್ಟ ಕಟ್ಟಿದ್ರು. ಇದೇ ನೋವಲ್ಲಿ ಅವ್ರು ಸತ್ತೋದ್ರು. ನನ್ನ ಜೀವನನೇ ಹಾಳಾಗೋಯ್ತು. ಕೊನೆಗೂ ನಾನು ಕಳ್ಳಿ ಹಾಕ್ಬಿಟ್ಟೆ. ಈಗ ನನ್ನ ಮೊಮ್ಮಗಳನ್ನೇ ಕೊಂದುಬಿಟ್ರು. ಇಲ್ಲ, ನಾನು ಸುಮ್ಮನೆ ಬಿಡಲ್ಲ. ಅವ್ರ ಮೇಲೆ ಹಾಗೆ ತೀರ್ಸ್ಕೊತೀನಿ. ಎಲ್ರೂ ಒಬ್ಬೊಬ್ಬರಾಗಿ ಕೊಲ್ತೀನಿ. ಹೇಗೆ ಸೇಟ್ ತೀರ್ಸ್ಕೊತೀಯ? ಹೇಗ? ಅವರು ನನ್ನ ಮೊಮ್ಮಗಳನ್ನ ಕೊಂದ್ರು, ನಾನು ಅವ್ರ ಮೊಮ್ಮಗಳನ್ನ ಕೊಲ್ತೀನಿ. ಆ ಕಮಲಿನ ನಾನು ಕೊಲ್ತೀನಿ. ಕೋಪದಲ್ಲಿ ಮಾತಾಡೋ ಅಷ್ಟು ಈಸಿ ಅಲ್ಲ ಇದೆಲ್ಲ. ನಿಜವಾಗ್ಲೂ ಆಗುತ್ತಾ? ಯಾಕಾಗಲ್ಲ? ಯಾಕಂದ್ರೆ ನಾವು ಜೈಲಲ್ಲಿ ಇದ್ದೀವಿ. ಸೇಟ್ ತೀರ್ಸ್ಕೋಬೇಕು ಅಂದ್ರೆ ನಾವು ಆಚೆ ಹೋಗ್ಬೇಕು. ಬಟ್ ನಾವು ಆಚೆ ಹೋಗಕ್ ಆಗಲ್ವಲ್ಲ. ಹೋಗ್ಬೋದು, ಆದ್ರೆ 9,000 ನಾನು ಕೋರ್ಟ್ ಕಟ್ಟಬೇಕು. ಕಟ್ಟಿದ್ರೆ ನನ್ನ ಬಿಟ್ಬಿಡ್ತಾರೆ. ಕಟ್ಟೋರು ಯಾರು ಇಲ್ವಲ್ಲ. ವಾಟ್? ಅಷ್ಟೇನಾ? ಅಷ್ಟು ಕಟ್ಟಿದ್ರೆ ನಿನ್ನನ್ನು ಬಿಟ್ಬಿಡ್ತಾರಾ? ನನ್ನ ಬಿಟ್ಬಿಡ್ತಾರೆ. ಶೀಟ್, ನನ್ನ ಪನಿಷ್ಮೆಂಟು ಇಷ್ಟು ಸಿಲ್ಲಿ ಆಗಿದ್ದಿದ್ರೆ ನಾನು ಯಾವತ್ತೂ ಆಚೆ ಇರ್ತಿದ್ದೆ. ಅನಿಕಾ, ನಾನು ಹೊರಗಡೆ ಹೋದರೆ ನಿನ್ನ ಹೊರಗಡೆ ಕರ್ಸ್ಕೊಳ್ಳೋದಕ್ಕೆ ನನಗೆ ಸುಲಭ ಆಗ್ತಿತ್ತು. ಆದ್ರೆ ಏನು ಮಾಡಲಿ? ವಾಟ್? ನೀನು ನಿಜ ಹೇಳ್ತಿದ್ಯಾ? ನಾನು ಆಚೆ ಹೋಗ್ಬೋದಾ? ಹಾಂ, ನೀನು ಆಚೆ ಹೋಗ್ಬೋದು. ಈ ಜೈಲಲ್ಲಿ ಕೆಲವರು ನನ್ನ ಪರಿಚಯ ಇದ್ದಾರೆ. ಅವ್ರ ಹತ್ರ ನಾನು ಮಾತಾಡ್ತೀನಿ. ಅವರು ಎಂಥ ಕೆಲಸ ಆದರೂ ಮಾಡ್ತಾರೆ. ಆದರೆ ನೀನು ಹಣ ಕೊಡ್ತೀಯ ಅಲ್ವಾ? ಎಸ್, ನಾನು ಆಚೆ ಹೋಗ್ಬೋದು ಅಂದರೆ ನಾನು ಎಷ್ಟು ಬೇಕಾದರೂ ದುಡ್ಡು ಕೊಡ್ತೀನಿ. ನನಗೊಂದು ಕೊರತೆ ಇತ್ತು, ಅದು ದುಡ್ಡು. ನೀನು ಕೊಡ್ತೀನಿ ಅಂತ ಹೇಳ್ತೀಯಲ್ಲ, ನಾನು ಮೊದಲು ಆಚೆ ಹೋಗ್ಬೇಕು. ಆಮೇಲೆ ಏನೇನು ಹೊರಗಡೆ ಕರ್ಸ್ಕೊತೀನಿ. ಅಷ್ಟು ಮಾಡು ಡೀಲ್ ರಾಣಿ. ನನಗೆ ಅನ್ಯಾಯ ಮಾಡಿರೋ ಆ ಕಮಲಿ ಮತ್ತು ಅವ್ರ ಮನೆಯವರು ನೆಮ್ಮದಿಯಾಗಿರಬಾರ್ದು. ನನಗಾಗಿರೋ ಅನ್ಯಾಯಕ್ಕಿಂತ ನಿನಗಾಗಿರೋ ಅನ್ಯಾಯ ಇನ್ನೂ ದೊಡ್ಡದು. ಸೇಟ್ ತೀರ್ಸ್ಕೊ, ಬಿಡಬೇಡ ಡೀಲ್ ರಾಣಿ. ಹೌದು ಅನಿಕಾ, ಯಾವುದೇ ಕಾರಣಕ್ಕೂ ನಾನು ಮಾತ್ರ ಅವ್ರನ್ನ ಸುಮ್ಮನೆ ಬಿಡಲ್ಲ. ಯಾಕೆ ಬೇಡ ಅಂತ ಇದೆಯಾ ಕಮಲಿ? ಅಜ್ಜಿ ಆಸೆಯಿಂದ ಕೊಡ್ತಾ ಇದ್ದಾರೆ. ಅವ್ರ ಆಸೆ ನೆರವೇರಿಸೋದು ನಿನ್ನ ಕರ್ತವ್ಯ ಅಲ್ವಾ? ಅಪ್ಪಯ್ಯ,
ನಾನು ಮಾತಾಡ್ತಿರೋದು ತೆಪ್ಪು ಅಂತ ನಿಮ್ಗೆಲ್ರಿಗೂ ಅನಿಸ್ತಿರ್ಬೋದು. ಆದರೆ ನನ್ನ ಪ್ರಕಾರ ನಾನು ಸರಿಯಾಗಿ ಇದ್ದೀನಿ. ಯಾಕಂದ್ರೆ ವಾಸ್ತವ ಬೇರೆನೇ ಐತೆ ಅಪ್ಪಯ್ಯ. ಕಮಲಿ, ನೀನೇನು ಹೇಳ್ತಾ ಇದ್ದೆ ನನಗೊಂದು ಅರ್ಥ ಆಗ್ತಿಲ್ಲಮ್ಮ. ಹೇಳ್ತೀನಿ ಅಜ್ಜಿ, ಅರ್ಥ ಆಗೋ ಥರನೇ ಹೇಳ್ತೀನಿ. ನಿಮ್ಗೆಲ್ರಿಗೂ ಅನಿಕನ್ ಮ್ಯಾಕೆ ಕೋಪ ಐತೆ, ನನಗೂ ಕೋಪ ಐತೆ. ಆದ್ರೆ ಒಂದ್ಕಿತ ಯೋಚನೆ ಮಾಡಿ ನೋಡಿ, ನಮ್ ಯಾರಿಗೂ ಅನಿಕಂಗೆ ಕೆಟ್ಟದಾಗ್ಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಅವಳು ಮಾಡಿರೋ ತೆಪ್ಪಿಂದ ನಿಮಗ್ ನೋವಾಗಿ ಇವತ್ತು ಇಂತರ ನಿರ್ಧಾರ ತಗೊಂಡಿದ್ದೀರಾ. ಆದ್ರೆ ಅವಳು ಪಾಪ ಅಲ್ವಾ ಅಜ್ಜಿ? ಅವಳನ್ ಪಾಪ ಅಂತ ಹೇಳ್ಬೇಡ ಕಮ್ಲಿ. ಪಾಪ ಪಾಪ ಅಂತ ಹೇಳೆ ನಾವ್ ಈ ಸ್ಥಿತಿಗೆ ಬಂದಿರೋದು. ಅದ್ ಹಂಗಲ್ಲ ಅಪ್ಪಯ್ಯ. ಇವತ್ತು ಅನಿಕಾ ಜೈಲ್ಗೆ ಹೋಗಿರ್ಬೋದು, ಆದ್ರೆ ಖಂಡಿತವಾಗ್ಲೂ ಅವಳು ಜೈಲಿಂದ ವಾಪಸ್ ಬರ್ತಾ ಅವಳು ತಪ್ಪಿನ ಅರಿವಾಗಿ ಹೊಸ ಮನುಷ್ಯ ಆಗಿ ಬರ್ತಾಳೆ. ಅವಳಿಗುವೆ ನಮ್ಮನ್ನ ಬಿಟ್ರೆ ಇನ್ಯಾರವ್ರೆ? ಅವಳ ಬಗ್ಗೆನೂ ನಾವು ಯೋಚಿಸ್ಬೇಕಲ್ವಾ? ಅವಳ ಬದುಕಕ್ಕೆ ನಾವು ಒಂದು ಅವಕಾಶ ಮಾಡಿಕೊಡ್ಬೇಕು ಅಜ್ಜಿ. ಅವಳು ಬದಲಾಗಿ ದಿನ ಏನಾದ್ರೂ ಮಾಡ್ಬೇಕು ಅಂತ ನಿರ್ಧಾರ ತಕೊಂಡಾಗ ಅವಳಿಗಿದೆಲ್ಲ ಅವಶ್ಯಕತೆ ಬರ್ತೈತೆ ಅಜ್ಜಿ. ಪಾಪಾಜಿ, ಅವಳಿಗಿನ್ಯಾರವ್ರೆ ಹೇಳಿ? ನನ್ಗಂದ್ರೆ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತ ಗಂಡ ಅವ್ರೆ, ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ಅತ್ತೆ ಮಾವ ಅವ್ರೆ. ನೀವಿದ್ದೀರಾ, ಅಪ್ಪಯ್ಯ ಚಿಕ್ಕಮ್ಮ ಎಲ್ರೂ ಅವ್ರೆ. ನಂಗಷ್ಟು ಸಾಕಜ್ಜಿ. ಈ ಆಸ್ತಿ ಅಂತಸ್ತು ಇದ್ಯಾವುದು ಬೇಡ. ಅಜ್ಜಿ, ಇವಾಗ ನೀವು ಕೊಟ್ಟಿರೋ ಜವಾಬ್ದಾರಿನ ನಾನು ಖಂಡಿತವಾಗ್ಲೂ ನಿಭಾಯಿಸ್ತೀನಿ. ಆದರೆ ಕೆಲ್ಸದೊಳಗೆ ಮಾತ್ರ. ಪಾಪ ಅಜ್ಜಿ ಅನಿಕಾ, ಅವಳು ಅನ್ಕೊಂಡಿದ್ದು ಯಾವುದೂ ಆಗಲಿಲ್ಲ. ಮುಂದೆ ಆದರೂ ಅವಳ ಹೆಸರಾಗೆ ಈ ಆಸ್ತಿ, ಮನೆ, ಕಾಲೇಜು ಎಲ್ಲ ಇದ್ರೆ ಅವಳು ಬದುಕಕ್ಕೆ ಒಂದು ಉತ್ಸಾಹ ಬರ್ತೈತೆ, ಒಂದು ಧೈರ್ಯನೂ ಇರ್ತೈತೆ ಅಜ್ಜಿ. ಅದಕ್ಕೆ ಅಜ್ಜಿ, ಯಾವುದೂ ನನ್ನ ಹೆಸ್ರಿಗೆ ಮಾಡಬೇಡಿ. ನೀವು ಕೊಟ್ಟಿರೋ ಜವಾಬ್ದಾರಿನ ಖುಷಿಯಿಂದ ಮಾಡ್ತೀನಿ. ನಮ್ಮ ಕಾಲೇಜ್ನಾಗೆ ನಾನೇ ಕೆಲಸ ಮಾಡ್ತೀನಿ. ಆದರೆ ಅಜ್ಜಿ, ಯಾವತ್ತಿದ್ರೂ ನಾನು ಕೆಲಸದವಳಾಗೆ ಇರ್ತೀನಿ ಹೊರತು ಯಜಮಾನಿ ಆಗೋದಕ್ಕೆ ನಂಗೆ ಇಷ್ಟ ಇಲ್ಲ ಅಜ್ಜಿ. ಅದು ಯಾವತ್ತಿದ್ರೂ ಆನೆಕಂದೆಯ.